ಸೈಡಕ್ಕೂ ಬಿಸಾಕಿಲ್ಲ, ಅದನ್ನ ದನ ತಿಂತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೂ ರೋಡಲ್ಲೇ ತಿಪ್ಪೆ ಮಾಡಿದ್ದಾರೆ. ಅಲ್ಲೇನ್ ಮಾಡ್ತಾರೆ ಅವರು ಸಾಹೇಬ್ರು? ನೀರಲ್ಲಿ ಸ್ನಾನ ಮಾಡ್ತಾರೆ ಅಲ್ವಾ? ಸೊ ಇಲ್ಲಿ ಜಾಸ್ತಿ ಇದೆ ನೀರು, ಅಲ್ಲಿ ನೀರೇ ಇಲ್ಲಿ ಜಾಸ್ತಿ ಇರೋ ನೀರು ಏನ್ ಮಾಡ್ಕೊಂಡವ್ ಅವನು ಅದು ಇದೆಲ್ಲ ಮಾಡಿ ಗಲೀಜ್ ಮಾಡ್ಕೊಂಡು ಅದ್ರೊಳಗೆ ಸ್ನಾನ ಮಾಡ್ತಾನೆ. ಅವ್ನು ಸ್ನಾನ ಆಗುತ್ತಾ? ಶುದ್ಧ ಆಗ್ತಾನ ಅವನು? ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಏನ್ ಮಾಡಿದ್ದಾರೆ, ಹೊಗೆ ಹಾಕಿದ್ದಾರೆ, ತಿಂತಾ ಇದ್ದಾರೆ ಅಲ್ವಾ? ಮುಂದಕ್ಕೆ ಹೋಗಿ ನಾನು ಆಮೇಲೆ ಇದು ಹಾಸನದ್ದು ಪರಿಸ್ಥಿತಿ. ರೋಡ್ ಸೈಡ್ ಅಲ್ಲೆಲ್ಲ ಕಸ ಹಾಕಿದ್ದಾರೆ. ಇದೊಂದ್ ಕಡೆ ಇದು ಮಾಡ್ಬಿಡಿ, ಇದ್ರ ಮೇಲೆ ಆಮೇಲೆ ಮಾತಾಡ್ತೀನಿ. ಯಾಕಂದ್ರೆ ಎರಡು ಒಟ್ಟಿಗೆ ಮಾಡಕ್ ಆಗಲ್ಲ, ಟೈಮ್ ಇಲ್ಲ. ಇದೇನಿದು ಮರ, ಯಾವ ದೇಶದಲ್ಲಿ ಎಷ್ಟು ಮರಗಳಿದ್ದಾವೆ, ನಮ್ಗೆ ಎಷ್ಟು ಮರ ಬೇಕು, ಒಂದು ತಲೆಗೆ ಎಷ್ಟು ಮರ ಬೇಕು ಅಂತೀವಿ. ನಮ್ಮ ಸುತ್ತಮುತ್ತ ಏನಿದೆ ಎಲ್ಲದನ್ನು ಪರಿಸರ. ಪರಿಸರನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಶಿಕ್ಷಣ ಬೇಕಾ ಬೇಡವಾ? ಬೇಕಲ್ವಾ? ಶಿಕ್ಷಣ ಏನಾಗಿದೆ ನಮಗೆ? ಏನಾಗಿದೆ? ಇಲ್ಲೂ ಆಗಿದೆ. ಸೊ ಇನ್ನು ಸಿಟಿನಲ್ಲಿ ಇರೋರೆಲ್ಲ ಯಾರು? ಸ್ವಲ್ಪ ಎಜುಕೇಟೆಡ್, ಅನ್ಎಜುಕೇಟೆಡ್? ಎಜುಕೇಟೆಡ್. ಅದು ಬಿದ್ದಿರೋದಿಲ್ಲಿ, ಅದೆಲ್ಲ ಕಸ ಎಲ್ಲ ಸಿಟಿನಲ್ಲಿ. ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ವಾ? ಶಿಕ್ಷಣ ಇಲ್ವಾ? ಇದೆ. ಕಸನ ಎಲ್ಲಾಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಅದ್ರ ಬಗ್ಗೆ ಶಿಕ್ಷಣಕ್ಕೆ ಬರ್ತದೆ. ಅಕ್ಷರ ಜ್ಞಾನ ಇದೆ, ಬಟ್ ಕಸನ ಹೇಗೆ ಯಾರಾದ್ರೂ ಹೇಳ್ತೀರಾ? ಸುಮಾರು 0.8 ಇಂದ 1 kg ಬೇಕಾಗ್ಬೋದು. ಎಷ್ಟು? ಒಂದು ಅರ್ಧ kg ಬೇಕಾಗ್ಬೋದು, ನನಗೊಂದು 0.8 ಬೇಕಾಗ್ಬೋದು. ಇನ್ನ ಯಾರು ವರ್ಕೌಟ್ ಮಾಡೋರಿದ್ರೆ ಅದು 1 kg ಬೇಕು. ಆಯ್ತಾ? ಸೊ 1 kg ಆಕ್ಸಿಜನ್ ಬೆಲೆ ಎಷ್ಟು ಗೊತ್ತಾ? ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಆಕ್ಸಿಜನ್ ಹಾಕಿಸ್ತಾರೆ. ಯಾರೋ ಬಿಲ್ ಕಟ್ಟಿದ್ದೀರಾ? ಕಟ್ಟಿದ್ದೀರಾ? ಎಷ್ಟಾಕಿರ್ತಾರೆ ಬಿಲ್ಲು? ಅದು ಯಾವ್ದ್ರಲ್ಲಿ ಇರುತ್ತೆ? 1000 ಲೀಟರ್ದಲ್ಲಿ ಇರುತ್ತೆ. ಆಯ್ತಾ? 1 kg ಆಕ್ಸಿಜನ್ ಬೆಲೆ ನಾವೇನಾದ್ರು ದುಡ್ಡು ತಗೊಂಡ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಥವಾ ಏನಾದ್ರು ತುಂಬಿಸ್ಕೊಂಡ್ರೆ 900 ಇಂದ 3000 ರೂಪಾಯಿವರೆಗೂ ಇದೆ. ಎಷ್ಟು? 900 ಇಂದ 3000 ರೂಪಾಯಿವರೆಗೂ ತಗೋತಾರೆ, ಡಿಪೆಂಡಿಂಗ್ ಅಪಾನ್ ದಿ ಸಿಟಿ. ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ, ಅನ್ನೋದು ಸ್ವಲ್ಪ ಕಡಿಮೆ ಇರ್ಬೋದು. ಬೇರೆ ಇನ್ಯಾವ್ದಾದ್ರು ಚಿಕ್ಕ ಹೋದ್ರೆ ಅಲ್ಲೂ ಜಾಸ್ತಿ, ಇಲ್ಲಿಂದ ತಗೊಂಡೋಗ್ಬೇಕು, ಜಾಸ್ತಿ ಇರುತ್ತೆ. ಸೊ 1,500 ನಾವು ಎಷ್ಟು ಕೊಡ್ಬೇಕು ಪ್ರಕೃತಿಗೆ? ದುಡ್ಡು ಕೊಡ್ಬೇಕಾ ಬೇಡವಾ? ಫ್ರೀಯಾಗಿ ಕೊಡ್ತಾ ಇದೆ ಅಲ್ವಾ? ಅದು ನಾವೇನ್ ಕೊಡ್ತಾ ಇದೀವಿ ಪ್ರಕೃತಿ? ಆಕ್ಸಿಜನ್ ತಗೋತಿದೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಿದೀವಿ ಅಲ್ವಾ? ಸೊ ಏನಾದ್ರು ಉಪಯೋಗ ಮಾಡ್ತಿದೀವಾ? ಸೊ ಅದನ್ನ ಶುರುವಾಯಿತು. ಚಳಿ ಆಗ್ಬೇಕಂದ್ರೆ ನಾವು ಅಕ್ಟೋಬರ್ವರೆಗೂ ಕಾಯಬೇಕು. ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬರುವವರೆಗೂ ಕೂತ್ಕೊಳ್ಳಕ್ಕೆ ಆಗಲ್ಲ ಅಲ್ವಾ? ಏನ್ ಮಾಡ್ತೀವಿ? ಫ್ಯಾನ್ ಹಾಕತ್ತೀವಿ, ಎಲ್ಲಿಂದ ಬರ್ತದೆ ಎಲೆಕ್ಟ್ರಿಸಿಟಿ? ಅದೇ ಇದ್ದಿದ್ದಾರೆ. ನಾವೇನ್ ಮಾಡ್ಬೇಕು? ಎಲ್ಲ ಕಡಿಮೆ ಮಾಡ್ಬೇಕಂದ್ರೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕೋದು. ಸೊ ನಮ್ಮ ಎಲೆಕ್ಟ್ರಿಸಿಟಿನ ನಾವೇನೆ ಉತ್ಪತ್ತಿ ಮಾಡ್ಕೋಬೇಕು. ಈಗೆಲ್ಲದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದವರು ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ. ಇದೆಲ್ಲ ಹಾಕಿಸ್ಕೊಳ್ಳೋದು 72,000 ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮೇಲ್ಗಡೆ ಹಾಕಿಸ್ಕೊಂಡ್ರೆ ಆರಾಮ, ಮೇಲ್ಗಡೆ ಹಾಕಿಸ್ಕೊಂಡ್ರೆ ಇದು ನೋಡಿದ್ರೆ ಇದನ್ನ ಏನಿದೆ ಅಲ್ಲಿ ಉಪಯೋಗ ಬರ್ದಲ್ಲೇ ಇರೋದು ಕಸ. ವೆರಿ ಗುಡ್. ನಮ್ಗೆ ಏನ್ ಬೇಡವೋ ಅದು ಕಸ. ಬಟ್ಟೆ ಹಾಕೊಂಡಿದ್ದೀನಿ, ಇನ್ನೊಂದು 4-5 ವರ್ಷ ಹಾಕೋಬಹುದು, ಹೊರದು ಹೋಗ್ತದೆ. ಅವಾಗ ಇದೇನಾಗ್ತದೆ? ಕಸ ಆಗೋದು. ಸೊ ಕಸಗಳು ಯಾವ್ಯಾವ ತರ ಇದಾವೆ ಗೊತ್ತಾ? ನೀವು ಉತ್ಪತ್ತಿ ಮಾಡೋ ಕಸಗಳೇನಂತ ಯಾರು ಹೇಳ್ತೀರಾ? ಏನು ಮಾಡ್ತೀರಿ? ಮನೆಯಲ್ಲಿ ಏನೇನು ಉತ್ಪತ್ತಿ ಆಗ್ತದೆ? ತರಕಾರಿ ವೇಸ್ಟ್ ಸಿಗುತ್ತೆ, ಆಮೇಲೆ ಸೊಪ್ಪಿನ ವೇಸ್ಟ್, ಆಮೇಲೆ ಇಷ್ಟೆಲ್ಲ ಉತ್ಪತ್ತಿ ಆಗೋದು ಮನೆಯಲ್ಲಿ. ಕೂತ್ಕೊ, ನಾನು ತಗೊಬರ್ತೀನಿ. ಹೇಳಿ ಹೇಳು. ಹಣ್ಣಿನ ಸಿಪ್ಪೆ ಇವೆಲ್ಲದನ್ನು ಇದು ನಮಗೆ ಬೇಡವಾಗಿರೋದು ಅಲ್ವಾ? ಬಾಳೆಹಣ್ಣು ಇದೆ, ಬಾಳೆಹಣ್ಣು ತಗೋತೀನಿ, ಬಾಳೆಹಣ್ಣು ಸಿಪ್ಪೆ ತುಳಿತೀನಿ, ಹಣ್ಣನ್ನು ತಿಂತೀನಿ, ಸಿಪ್ಪೆನೇ ತಗೊಳ್ತೀನಿ. ಸಿಪ್ಪೆ ನನಗೆ ಕಸ. ಯಾರ್ಯಾರು ಉಪಯೋಗ ಇದೆ ಆ ಸಿಪ್ಪೆಯಿಂದ?
ಆಹಾರ ಆಗ್ತಲ್ವಾ? ಸೊ ಅದು ನನಗೆ ಕಸ, ಹಸುಗೆ ಹಂಗೆ ಯಾವ ವಸ್ತುಗಳು, ಯಾವುದೇ ವಸ್ತು ತಗೊಳ್ಳಿ, ಒಬ್ರಿಗೆ ಕಸ ಆಗಿದ್ದು ಇನ್ನೊಬ್ರಿಗೆ ಇನ್ನೊಂದು ಯಾವ್ದಾದ್ರು ಉಪಯೋಗಕ್ಕೆ ಬರುತ್ತೆ. ಈ ಪ್ಲಾಸ್ಟಿಕ್ ವೇಸ್ಟ್ ಅಂದ್ರಿ ಅಲ್ವಾ ನೀವು? ಪ್ಲಾಸ್ಟಿಕ್ ವೇಸ್ಟಾ? ಉಪಯೋಗಕ್ಕೆ ಬರುತ್ತಾ? ಹೇಗೆ ಉಪಯೋಗ ಬರುತ್ತದ? ಸೊ ಯಾವುದೇ ಪ್ಲಾಸ್ಟಿಕ್ ತಗೊಂಡ್ರೆ ನಾವು ಬಿಸಾಕಿದ ಪ್ಲಾಸ್ಟಿಕ್ನ ಪುನಃ ಮರುಬಳಕೆ ಮಾಡ್ಬೋದಾ? ಮರುಬಳಕೆ ಮಾಡಿ ಪ್ಲಾಸ್ಟಿಕ್ ಚೇರು ಇನ್ನೊಂದು ಎಲ್ಲ ಮಾಡ್ಬೋದಲ್ವಾ? ಸೊ ಮರುಬಳಕೆ ಯಾವುದನ್ನು ವೇಸ್ಟ್ ಇಸ್ ನಾಟ್ ಎ ವೇಸ್ಟ್. ವೇಸ್ಟ್ ಯಾವತ್ತು ವೇಸ್ಟ್ ಅಲ್ಲ. ನನಗೆ ವೇಸ್ಟ್ ಆಗಿದ್ದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ, ಹೌದಾ ಇಲ್ವಾ? ಸೊ ಯಾವ್ಯಾವ ಥರದ ವೇಸ್ಟು ನೀವು ಹೇಳಿದ್ರೆ, ಹಣ್ಣಿಂದು ಸಿಪ್ಪೆಗಳು, ತರಕಾರಿ ಸಿಪ್ಪೆಗಳು, ಇವೆಲ್ಲ ವೇಸ್ಟ್. ಇಲ್ಲಿ ಅದರಲ್ಲಿ ಒಂದು ಪಿಕ್ಚರ್ ತೋರಿಸ್ಕೊಡ್ತೀನಿ ಎಲ್ಲಾದ್ರು, ಆಮೇಲೆ ಆಕ್ಸಿಜನ್ ಹೆಂಗ್ ಕೊಡ್ತಾವ? ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡೋದಕ್ಕೆ ಅವು ಎಷ್ಟು ಕಾಡು ಇರ್ಬೇಕಪ್ಪ ಒಂದು ದೇಶದಲ್ಲಿ? ದೇಶ ಚೆನ್ನಾಗಿರ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಕಾಡು ಇರ್ಬೇಕು? 33% ಇರ್ಬೇಕಲ್ವಾ? ವೆರಿ ಗುಡ್. ಈಗ ಎಷ್ಟಿದೆ? 20% ಹೋಗಿ 2% ಕಡಿಮೆ ಬಂದ್ಬಿಟ್ಟಿದೆ. ಇನ್ನು ಇವತ್ತು 1000 ಎಕರೆ ಕಡಿತಾ ಇರ್ತಾರೆ. ಇವತ್ತಿಗೆ ತಗೊಂಡ್ರೆ 1000 ಎಕರೆ ಇವತ್ತಿಗೂ ಕಡಿದು ಬಿಸಾಕ್ತಾರೆ. ನೆಡೋದು ಮಾತ್ರ ಯಾವಾಗ ನೆಡ್ತಾರೆ? ಪರಿಸರ ದಿನಾಚರಣೆ ಯಾವತ್ತದು? ಜೂನ್ 5ಕ್ಕೆ ನೆಡ್ತಾರೆ. ಪುನಃ ಮರ ನೋಡಕ್ಕೆ ಯಾವತ್ತು ಹೋಗ್ತಾರೆ? ಪುನಃ ಪರಿಸರ ದಿನಾಚರಣೆ ಮಧ್ಯದಲ್ಲಿ ನೀರೇ ಹಾಕಿಲ್ಲ, ಆ ಮರ ಇರುತ್ತಲ್ವ, ಅದು ಹಾಕಿರುತ್ತಾನೆ ಇಲ್ಲ, ಅದೇ ಜಾಗದಲ್ಲಿ ಇನ್ನೊಂದು ನೆಟ್ ಬರೋದು. ವರ್ಷ ಇದನ್ನೇ ಮಾಡ್ತಾರೆ ಅಲ್ಲ, ಹಾಗಿದೆ ಆಗ್ತಾ ಇದೆ ಇಲ್ಲಿ. ಆಯ್ತಾ? ಒಂದು ಮರ ನೆಡೋದು ದೊಡ್ಡದಲ್ಲ, ಮರನ ನಿಮ್ಮ ಕಾಂಪೌಂಡಲ್ಲಿ ಎಷ್ಟು ಮರ ಇದ್ದಾವೆ? ಮರ ಲೆಕ್ಕ ಹಾಕಿದ್ದೀರಾ? ಈಗ ಲೆಕ್ಕ ಹಾಕ್ತಾ ಇದ್ದೀರಾ? 45 ಲೆಕ್ಕ. ಮರಗಳು, ಒಂದು ಮರ AC ಹಾಕ್ತೀವಲ್ಲ, AC ಗೊತ್ತಲ್ವಾ? 20 AC ಈಕ್ವಲ್ ಒಂದು ಮರ. ಒಂದು ಮರ ಇದ್ರೆ 20 AC ಈಕ್ವಲ್. ಬಿಸಿಲಲ್ಲಿ ನೀವು ಹೋಗಿ ಮರ ಏನಾದ್ರು ಒಂದು ನೆಟ್ಕೊಳ್ಬೇಕಾದ್ರೆ ಹೆಂಗಾಗುತ್ತೆ ನಿಮಗೆ? ಹಣ್ಣಾಗುತ್ತಲ್ವಾ? AC ಎಫೆಕ್ಟ್ ಬರ್ತದ? ಅದು ಹೆಂಗ್ ಬರ್ತದೆ? ಒಂದು ಬಿಡುಗಡೆ ಮಾಡ್ತಿರುತ್ತೆ, ಮೇಲ್ಗಡೆ ಸೂರ್ಯನ ಬಿಸಿಲೆಲ್ಲ ಒಂದು ಮರ ಸುಮಾರು 40 ರಿಂದ 50 ವರ್ಷದ ಮರ ನಮ್ಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳ್ತೀರಾ? ಆಕ್ಸಿಜನ್ ಕೊಟ್ಟಿರುತ್ತೆ, ನೀರನ್ನ ಹಿಂಗಿಸುತ್ತೆ, ನೀರನ್ನ ಮೇಲ್ಗಡೆ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳುತ್ತೆ, ಇದೆಲ್ಲ ಮಾಡುತ್ತೆ ಅಲ್ವಾ? ಮಾಡ್ತಾ ಇಲ್ವಾ? ಸೊ ನಮ್ಗೆ ಎಷ್ಟು ಆಕ್ಸಿಜನ್ ಕೊಡುತ್ತೆ ಗೊತ್ತಾ? 50 ವರ್ಷದ ಅಡಲ್ಟ್ ಮರ $33,000 ಅಷ್ಟು. ಡಾಲರ್ ಅಂದ್ರೆ ನೀವು ಏನಾದ್ರು ಅದನ್ನ ರೂಪಾಯಿ ಕನ್ವರ್ಟ್ ಮಾಡ್ಕೊಂಡ್ರೆ 90 ರೂಪಾಯಿ ಒಂದು ಡಾಲರ್ಗೆ. ಹೆಚ್ಚು ಕಡಿಮೆ 27 ರಿಂದ 30 ಲಕ್ಷ ಆಗುತ್ತೆ. ಸೊ 30 ಲಕ್ಷದಷ್ಟು ಆಕ್ಸಿಜನ್ ನಮಗೆ ಫ್ರೀಯಾಗಿ ಕೊಡುತ್ತೆ. ನಮಗೆ ಏನ್ ಇಂಪಾರ್ಟೆಂಟ್ ಬದುಕಬೇಕಂದ್ರೆ ವಾಟರ್. 3 ಅಲ್ವಾ? ಬಟ್ಟೆ ಇಲ್ಲರೂ ನಡೀತದೆ, ಇದ್ರೂ ನಡೀತದೆ, ಎಲ್ಲರೂ ನಡೀತದೆ ಅಲ್ವಾ? ಸೊ ಈ 3 ಎಷ್ಟೊತ್ತು ಆಕ್ಸಿಜನ್ ಇಲ್ಲ ಅಂದ್ರೆ ನಾವು ಬದುಕಬಹುದು? 1 ಮಿನಿಟ್. ನೀನು ಮುಂದಕ್ಕೆ ಹೇಳ್ತಾನೆ, ಅದೇ ಕೇಳಿ ಈಗ ನಾನು ಇದೀನಲ್ವಾ, ನೀವು ಉಸಿರಾಡೋದು ನಿಲ್ಸು. ಎಷ್ಟೊತ್ತು ಸ್ಟಾಪ್ ಮಾಡಿ ಉಸಿರು ನಿಲ್ಲಿಸ್ಬಿಟ್ಟು ಎಷ್ಟೊತ್ತಿರ್ತೀರಾ ಅಂತ ಇಟ್ಕೋಬಹುದು ಅಲ್ವಾ?